ನಮಸ್ಕಾರ ವೀಕ್ಷಕ ಬಂಧುಗಳೇ, ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ನನ್ನ ಯೂಟ್ಯೂಬ್ ವಾಹಿನಿಯ ಈ ಒಂದು ಸಾರ್ವಜನಿಕ ಹಿತಾಸಕ್ತಿ ಸಂದೇಶ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಪ್ರಪಂಚದ ಬಹುತೇಕ ರಾಷ್ಟ್ರಗಳೆಲ್ಲ ಈಗ ನಡೆದಂತಹ ಅಮೇರಿಕಾ, ಇಸ್ರೇಲ್ ಮತ್ತು ಇರಾನ್ ಯುದ್ಧದಿಂದಾಗಿ ಆರ್ಥಿಕವಾಗಿ ಸಾಕಷ್ಟು ಬಳಲ್ತಾ ಇವೆ. ಹಲವಾರು ಸಮಸ್ಯೆಗಳು ಉಲ್ಬಣಗೊಂಡಿವೆ ಮತ್ತು ಭಾರತ ಇದರಿಂದ ಹೊರತಲ್ಲ. ಭಾರತಕ್ಕೆ ಭಾರಿ ಪೆಟ್ಟಾಗ್ತಾ ಇದೆ. ಒಂದು, ನಮ್ಮ ಆಮದು ಈ ಮಿಡಲ್ ಈಸ್ಟ್ದಿಂದ ಭಾಳ ಇದೆ. ಮಿಡಲ್ ಈಸ್ಟ್ ಕಂಟ್ರಿಗಳಿಗೆ ಹೋಗುವಂಥ ನಮ್ಮ ರಫ್ತು ಕೂಡ ಭಾಳ ಇದೆ. ಹೀಗಾಗಿ ಈ ಯುದ್ಧದಿಂದ ಭಾರಿ ಪ್ರಮಾಣದ ಹೊಡೆತ ಭಾರತದ ಆರ್ಥಿಕ ವ್ಯವಸ್ಥೆ ಮೇಲಾಗ್ತಾ ಇದೆ. ಇದನ್ನು ಮನಗೊಂಡು ನಮ್ಮ ದೇಶದ ಪ್ರಧಾನಿಯಾದಂಥ ಸನ್ಮಾನ್ಯ ಶ್ರೀ ಮೋದಿಯವರು ಕೂಡ ಈಗಾಗಲೇ ಜನತೆಗೆ ಪ್ರಿಪೇರ್ಡ್ ಆಗಿರಲಿಕ್ಕೆ ಎಚ್ಚರಿಕೆ ಬಗ್ಗೆ ಕೊಟ್ಟಾರೆ. ಅದರದ ಅಂಗವಾಗಿ ನಾನು ಸಾರ್ವಜನಿಕರಲ್ಲಿ ಒಂದು ಕಳಕಳಿ ಮನವಿ ಮಾಡಿಕೊಳ್ಳೋದೇನೆಂದರೆ, ಬಹಳಷ್ಟು ಸಮಸ್ಯೆಗಳಿದ್ದಾವೆ. ಅದ್ರಾಗ ಮುಖ್ಯ ಸಮಸ್ಯೆ ಅಂದರೆ ಗ್ಯಾಸದ ಸಮಸ್ಯೆ ಇದೆ. LPG ಗ್ಯಾಸು, CNG ಗ್ಯಾಸ್ ಸಮಸ್ಯೆ ಇದೆ. LPG ಗ್ಯಾಸ್ದಾಗ ಏನಾಗ್ತಿದೆ ಅಂದರೆ, ಸರ್ಕಾರ ಕೂಡ ಇತ್ತ ಗಮನ ಕೊಡಬೇಕು, ಸಾರ್ವಜನಿಕರು ಕೂಡ ಅದಕ್ಕೆ ಸಹಕಾರ ಕೊಡಬೇಕು. ಈ LPG ಗ್ಯಾಸದ ಮೇಲೆ ಅವಲಂಬಿತ ಇದ್ದಂಥ ವಲಯಗಳಂದರೆ ಮುಖ್ಯವಾಗಿ ಇಲ್ಲಿ ನಮ್ಮ ರಿಕ್ಷಾ ಡ್ರೈವರ್ಸ್ ಬರ್ತಾರೆ, ಹೋಟೆಲ್ ಉದ್ದಿಮೆ ಬರ್ತಾವೆ ಮತ್ತು ಡೊಮೆಸ್ಟಿಕ್ ಬರ್ತದೆ. ಇವು ಮೂರನ್ನು ಪ್ರಥಮವಾಗಿ ತೊಗೊಳ್ತೇನೆ ಇಂಡಸ್ಟ್ರಿಯಿಂದ ಬದಿಗಿಟ್ಟು. ಇದರಲ್ಲಿ ನಾವು ಪ್ರಯಾರಿಟಿ ಕೊಡಬೇಕಾಗ್ತಿದೆ. ಪ್ರಯಾರಿಟಿ ಹೇಗೆ ಕೊಡಬೇಕಂದ್ರೆ, ಯಾವ ವಲಯಗಳು ಉದ್ಯೋಗವನ್ನು ಸೃಷ್ಟಿ ಮಾಡ್ಯಾವ ಅಂತಹ ವಲಯಕ್ಕೆ ನಾವು ಮೊದಲು ಪ್ರಯಾರಿಟಿಯನ್ನು ಕೊಡಬೇಕು. ಅದಕ್ಕೆ ಈ ನಿಟ್ಟಿನಲ್ಲಿ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ಳೋದೇನೆಂದರೆ, ಸರ್ಕಾರದಲ್ಲಿ ವಿನಂತಿ ಮಾಡಿಕೊಳ್ತೇನೆ, ಈ ಹೋಟೆಲ್ ಉದ್ಯಮಿಗಳಿಗೆ ಮತ್ತು ರಿಕ್ಷಾ ಏನದಲ್ಲ, ಫಸ್ಟ್ ಪ್ರಯಾರಿಟಿ ಇವರಿಗೆ ಕೊಡಿ. ಯಾಕಂದರೆ ಅಲ್ಲಿ ಉದ್ಯೋಗ ಇದೆ ಮತ್ತು ಅವಲಂಬಿತರು ಇದ್ದಾರೆ. ಹೋಟೆಲ್ಗಳಲ್ಲಿ ಅಲ್ಲಿ ಕೆಲಸ ಮಾಡುವಂಥ ಜನ ಇದೆ. ಅಷ್ಟೇ ಅಲ್ಲ, ಈ IT-BT ಕಂಪನಿಗಳು ಬಂದಾಗಿಂದ ಈಗ ನಮ್ಮದು ಊಟದ ಪ್ಯಾಟರ್ನ್ ಚೇಂಜ್ ಆಗಿದೆ. ಮೊದಲು ನಾವು ಮನ್ಯಾಗ ಅಡುಗೆ ಮಾಡ್ಕೊಂಡು ತಿಂತಿದ್ವಿ, ಆ ಪರಿಸ್ಥಿತಿ ಇಲ್ಲ. ಯಾಕಂದರೆ ಗಂಡ ಹೆಂಡತಿ ಕೂಡೇನೆ ಅವರು ಜಾಬ್ ಮ್ಯಾಗಿರ್ತಾರೆ ಮತ್ತು ಕೆಲವೊಂದು ಕಾರಣಗಳಿಂದಾಗಿ ಊಟ ಹೋಟೆಲ್ನಿಂದ ತಂದು ತಿನ್ನೋದು ಅನಿವಾರ್ಯ ಆಗ್ತಿದೆ. ಟಿಫಿನ್ ಆಯಿತು, ಊಟ ಆಯಿತು. ಹೋಟೆಲ್ ಮೇಲಿನ ಅವಲಂಬನೆ ಹೆಚ್ಚಾಗ್ತಾ ಇದೆ. ಯಾಕಂದರೆ ನಮ್ಮದು ಜೀವನ ಶೈಲಿ ಬದಲಾಗ್ತಾ ಇದೆ. ಹೀಗಾಗಿ ಹೋಟೆಲ್ ಫಸ್ಟ್ ಪ್ರಯಾರಿಟಿ ಬರ್ತಿದೆ. ದಯವಿಟ್ಟು ನೀವು ಹೋಟೆಲ್ಗಳಿಗೆ ಪೂರೈಸುವುದನ್ನು, ಅವರ ಮೇಲೆ ರೆಸ್ಟ್ರಿಕ್ಷನ್ಸ್ ಹಾಕಿ ರೇಷನಿಂಗ್ ಮಾಡಿ, ಆದರೆ ಹೋಟೆಲ್ಗಳಿಗೆ ಪೂರೈಸುವುದನ್ನು ಸರ್ಕಾರ ನಿಲ್ಲಿಸಬೇಡಿ. ಸರ್ಕಾರದ ನಿಮ್ಮದು ಜವಾಬ್ದಾರಿ ಇದೆ. ಎರಡನೇದು, ರಿಕ್ಷಾ ಡ್ರೈವರ್ ಬರ್ತಿದೆಯಲ್ಲ, ಆ ರಿಕ್ಷಾ ಡ್ರೈವರ್ಗಳು ಉದ್ಯೋಗ ಲಾಸ್ ಆಗ್ತಿದೆ. ಹೋಟೆಲ್ದು ನೀವು ಸಪ್ಲೈ ಆಗಲಿಲ್ಲ, ಅಲ್ಲಿ ಉದ್ಯೋಗ ಲಾಸ್ ಆಗ್ತಿದೆ. ನಮ್ಮ ಟ್ಯಾಕ್ಸಿ ಇಂಡಸ್ಟ್ರೀಸ್ ಏನಿದೆಲ್ಲ, ಅಲ್ಲಿ ಉದ್ಯೋಗ ಲಾಸ್ ಆಗ್ತಿದೆ. ರಿಕ್ಷಾ ಟ್ಯಾಕ್ಸಿಗಳಿಗೆ ಏನು ಅನಿಲ ಪೂರೈಸಬೇಕಾಗಿದೆ, ಪೆಟ್ರೋಲು ಡೀಸೆಲ್ ಪೂರೈಸಬೇಕಾಗಿದೆ, ಅದಕ್ಕೆ ಟಾಪ್ ಪ್ರಯಾರಿಟಿ ಕೊಡಿ. ಇದರಿಂದಾಗಿ ಏನಾಗ್ತಿದೆ ಅಂದರೆ, ಅದರ ಅವಲಂಬಿತ ಮನೆತನಗಳೇನಿರಲ್ಲ ಅವಕ್ಕೂ ಒಂದು ಆರ್ಥಿಕ ಭದ್ರತೆ ಸಿಕ್ಕಂಗೆ ಆಗ್ತದೆ. ಮತ್ತು ಎಲ್ಲಕ್ಕೂ ಅಂದರೆ ಅವನ್ನ ಅವಲಂಬಿಸಿದ್ದಂಥ ಇತರ ವಲಯಗಳಿವೆ. ಶಾಲೆಗೆ ಹೋಗೋ ಮಕ್ಕಳು ಇರ್ತಾರೆ, ಕೆಲ್ಸಕ್ಕೆ ಹೋಗೋರು ಇರ್ತಾರೆ, ಇವ್ರಿಗೂ ಟ್ರಾನ್ಸ್ಪೋರ್ಟೇಷನ್ ಬೇಕಾಗಿರ್ತದೆ. ಅದಕ್ಕೆ ಟ್ರಾನ್ಸ್ಪೋರ್ಟೇಷನ್ದಾಗ ಪರ್ಟಿಕ್ಯುಲರ್ಲಿ ಇವರೇನು ಬರ್ತಾರಲ್ಲ, ಟ್ಯಾಕ್ಸಿ ಡ್ರೈವರ್ಸು, ಟ್ಯಾಕ್ಸಿ ಬರ್ತಾವಲ್ಲ, ಅವುಗಳಿಗೆ ಅನಿಲ ಪೂರೈಸುವುದನ್ನು, ಪೆಟ್ರೋಲ್ ಪೂರೈಸುವುದನ್ನು ವ್ಯತ್ಯಯ ಮಾಡಬೇಡಿ. ಒಂದು ರೇಷನಿಂಗ್ ತಂದು ಕಾಸಿ ಅವರಿಗೆ ಮಾಡಿ. ಇವೆರಡಕ್ಕೆ ಟಾಪ್ ಪ್ರಯಾರಿಟಿ ಕೊಡಿ. ಇನ್ನು ಮೂರನೇದು ಗೃಹದ ಬರ್ತಿದೆ. ಗೃಹದಾಗ ಒಂದು ಸಿಲಿಂಡರ್ ಏನಿದೆಯಲ್ಲ 70 ಗಂಟೆ ಬರ್ತಿದೆ. ಈಗ ಫ್ಯಾಮಿಲಿ ಎಲ್ಲ ಸಣ್ಣ ಅದಾವೆ, 2-4 ಜನರ ಕುಟುಂಬ ಅದಾವೆ. ಊಟದ್ದು ಮತ್ತು ಡಿಪೆಂಡೆನ್ಸು, ಹೋಮ್ದಲ್ಲಿ ಫುಡ್ ಪ್ರಿಪೇರ್ ಮಾಡ್ತಿರುವಂಥ ಡಿಪೆಂಡೆನ್ಸು ಕಡಿಮೆ ಆಗೋತ್ಕೊಂಡಿದ್ದೆ, ಮುಖ್ಯವಾಗಿ ಸಿಟಿಗಳಲ್ಲಿ. ಅದಕ್ಕೆ ನೀವೇನು ಮಾಡಿರಿ, 70 ಗಂಟೆ ದಿವಸಕ್ಕೆ 1 ಗಂಟೆ ನೀವು ಅದನ್ನು ಉಪಯೋಗ ಮಾಡಿದ್ರೆ 70 ದಿನಗಳು ಬರ್ತಿದೆ. ತಿಂಗಳಿಗೆ 1 ಸಿಲಿಂಡರ್ ಖಾಲಿ ಆಗೋದು ನಿಮಗೆ 2 ತಿಂಗಳು ಬರ್ತಿದೆ. ಅದರ ಜೊತೆಗೆ ಏನು ಮಾಡಿ, ಅರ್ಜೆಂಟ್ ಇದ್ದದ್ದಕ್ಕೆ ನೀವು ಸಿಲಿಂಡ್ರನ್ನು ಉಪಯೋಗ ಮಾಡಿ, LPG ಗ್ಯಾಸ್ ಉಪಯೋಗ ಮಾಡಿ. ಇತರಕ್ಕೆ ಏನಿದೆಯಲ್ಲ, ಮತ್ತೇನಾದರೂ ಸೆಕೆಂಡ್ ಪ್ರಿಯಾರಿಟಿದು ಏನಿದೆ, ನೀರು ಕಾಸೋದಾಯಿತು ಅಥವಾ ಮತ್ತೇನಾದರೂ ಮಾಡೋದಿತ್ತಂದ್ರೆ ಅದಕ್ಕೆ ಅಲ್ಟರ್ನೇಟಿವ್ ಉಪಯೋಗ ಮಾಡಿಕೊಡಿ. ಸೌದೆಯಲ್ಲಿರ್ಬೋದು ಅಥವಾ ಬೂಸಾದಿರ್ಬೋದು ಅಥವಾ
ನೀವು ಚಿಮ್ನೆ ಎಣ್ಣೆದಿರ್ಬೋದು, ಡೀಸೆಲ್ ಸ್ಟವ್ಗಳು ಬಂದಾವ, ಇಲೆಕ್ಟ್ರಿಕಲ್ ಸ್ಟವ್ಗಳು ಬಂದಾವ. ಇಲ್ಲಿ ಪರ್ಯಾಯವಾಗಿ ಒಂದು ತೊಗೊಂಡು ಹೋದ್ರಿಂದ ತಿಂಗಳಿಗೆ ಒಂದು ಸಿಲಿಂಡರ್ ಖಾಲಿ ಆಗೋದನ್ನು ನೀವು 2 ತಿಂಗಳಿಗೆ ಒಂದು ಮಾಡ್ಕೊಂಡು ಬಿಟ್ರಿ ಅಂದ್ರೆ ಅಲ್ಲಿ ಏನಾಗ್ತಿದೆ, ಕೊರತೆ ಏನಾಗ್ತಿಲ್ಲ, ಕೊರತೆಯಿಂದ ಏನು ರೇಟ್ ಹೆಚ್ಚಾಗ್ತಿದ್ದ ಅದಕ್ಕೆ ತಡೆಗಟ್ಟಿದಂಗೆ ಆಗ್ತದೆ. ಸರ್ಕಾರಕ್ಕೂ ನಾವು ಸಹಾಯ ಮಾಡಿದಂಗೆ ಆಗ್ತದೆ. ನಮ್ಮ ವ್ಯವಸ್ಥೆಯನ್ನು ನಾವು ರಕ್ಷಿಸ್ಕೊಂಡು ಹೋಗಬೇಕಾಗ್ತಿದೆ. ನಮ್ಮ ವ್ಯವಸ್ಥೆಯನ್ನು ನಾವು ರಕ್ಷಿಸ್ಕೊಂಡು ಹೋಗ್ಬೇಕಾದ್ರೆ ಸರ್ಕಾರದಷ್ಟೇ ಜವಾಬ್ದಾರಿ ನಾಗರಿಕದಾಗಿದೆ. ಭಾರತದ ಸಂವಿಧಾನದಲ್ಲೇ ನಮಗದು ಹಕ್ಕುಗಳನ್ನು ಕೊಟ್ಟಿದೆ, ಕರ್ತವ್ಯಗಳನ್ನು ಕೊಟ್ಟಿದೆ. ಇಲ್ಲಿ ನಾನು ನಾಗರಿಕರ ಕರ್ತವ್ಯ, ಸಂವಿಧಾನ ಕೊಟ್ಟಂತಹ ನಮಗೆ ಹೇಳಿದಂತಹ ಕರ್ತವ್ಯದ ಒಂದು ಅಂಗವಾಗಿ ನಾನು ತಮ್ಮಲ್ಲಿ ಈ ನಿಯಮಗಳನ್ನು ಪಾಲಿಸದಂತೆ ಕಳಕಳಿಯಾಗಿ ಕೇಳಿಕೊಳ್ಳುತ್ತೇನೆ. ಮತ್ತು ಇದರಂತೆ ಇನ್ನೂ ಹಲವಾರು ಸಮಸ್ಯೆಗಳ ಬಗ್ಗೆ ತಮ್ಮಲ್ಲಿ